ವಿನು ಅವರ ಮಾತನ್ನ ಕೇಳ್ತಾ ಇದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಅರ್ಜುನನ ಸಾವಿನ ಸತ್ಯವನ್ನ ಮುಚ್ಚಿ ಹಾಕೋದಕ್ಕೆ ಅರಣ್ಯಾಧಿಕಾರಿಗಳು ಯತ್ನ ಮಾಡಿದ್ರು. ಅರ್ಜುನ ಆನೆ ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯಕ್ರಿಯೆ ಮಾಡಿದ್ಯಾಕೆ ಅಂತ ಅನುಮಾನ ಮೂಡಿಸಿದ್ದಾರೆ. ಅರಣ್ಯಾಧಿಕಾರಿಗಳ ನಡೆ ಈಗ ಅನುಮಾನ ಮೂಡಿಸ್ತಾ ಇದೆ. ಅರ್ಜುನನಿಗೆ ಗುಂಡೇಟು ಬಿದ್ದ ಬಗ್ಗೆ ಮಾವುತ ವಿನು ಮಾಹಿತಿ ಕೊಟ್ಟಿದ್ದಾರೆ. ಕಾರ್ಯಾಚರಣೆ ವೇಳೆ ಅರ್ಜುನನ ಬಲಕಾಲಿಗೆ ತಗುಲಿದ್ದ ಗುಂಡು ಬಲಭಾಗಕ್ಕೆ ಬಿದ್ದು ಅರ್ಜುನ ಕೊನೆಯುಸಿರೆಳೆದಿದ್ದಾನೆ. ಅರ್ಜುನ ಆನೆ ಬಲಮಗ್ಗುಲನ್ನ ಪರಿಶೀಲಿಸದೆ ವೈದ್ಯರು ಹಾಗೆ ಪರೀಕ್ಷೆ ಮಾಡಿದ್ದಾರೆ. ಬಲಗಾಲಿಗೆ ಗುಂಡು ಬಿದ್ದಿದೆ ಎಂದ್ರೂ ಸಹ ಪರಿಶೀಲನೆಯನ್ನ ಮಾಡದೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಅರ್ಜುನನ ಬಲಭಾಗ ಪರಿಶೀಲಿಸದೆ ನಿರ್ಲಕ್ಷ್ಯ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗಾಗಲೇ 5 ಇದೆ. ದುಬಾರೆ ಕ್ಯಾಂಪ್ಗೆ ಹೋಗ್ತದೆ. PM ಆಗಿದೆ. ಎಕ್ಸ್ಟರ್ನಲ್ ಇವರಿಂದನೇ ಮಾಡಿದ್ದು. ಇಂಡಿಪೆಂಡೆಂಟ್ ವೆಟನರಿಯನ್ ನಮ್ಮ ಹಾಸನ ಪಶುವೈದ್ಯ ಕಾಲೇಜಿಂದ ಡಾಕ್ಟರ್ ಗಿರೀಶ್ ಅಂತ ಬಂದಿದ್ದರು. ಅವ್ರ ಟೀಮ್ ತಂಡದವರು ಬಂದು PM ಮಾಡಿದ್ರು. ಅದು ಜನರ ಮುಂದೆನೇ ಆಯಿತು. ಎಲ್ಲರೂ ಮಾಡ್ತಾಯಿದ್ರು. ಸೊ ಅದರಲ್ಲಿ ಏನೂ ಇದೇನಿಲ್ಲ. PM ಎಲ್ಲ ಆಗಿದೆ. ಅಂಥದ್ದು ಏನಾದಿದ್ದರೆ ನಾವು ಅದು ಮುಂದಿನ ತನಿಖೆ ಮಾಡ್ತೀವಿ. ಅದು ಏನೂ ಆಗಿರಲಿಲ್ಲ. PM ಅಲ್ಲಿ ಗೊತ್ತಾಗುತ್ತೆ ನಮಗೆ. ಆನೆ ಯಾವ ಮಗ್ಲಲ್ಲಿ ಬಿದ್ದಿತ್ತೋ ಅದೇ ಮಗ್ಲಲ್ಲಿ ಡ್ರೋನ್ ಆಗಿ ಗುಂಡಿ ಒಳಗಡೆ ಹೋಗುತ್ತೆ. ಇನ್ನೊಂದು ಪಾರ್ಟ್ ಸೈಡ್ ಆಫ್ ಎಲಿಫೆಂಟ್ದು ಕನಿಷ್ಠ ನೋಡ್ಲೂ ಇಲ್ಲ. ಅಲ್ಲಿ ಆ ಸೈಡ್ ಏನಾಗಿತ್ತು ಅಂತ ಪರಿಶೀಲನೆ ಮಾಡಲಿಲ್ಲ ಅಂತ. ರೈಟ್ ಲೆಗ್ಗೆ ಗುಂಡೇಟು ಬಿದ್ದಿತ್ತು. ಆ ಕಡೆ ನೋಡಲೇ ಇಲ್ಲ. ರೈಟ್ ಪಾರ್ಟ್ 4 ಕಾಲಕ್ಕೆ ಹೊರಗಡೆ ಕಾಣಿಸ್ತಾ ಇತ್ತಲ್ಲ, ಎಲ್ಲ ಡಾಕ್ಟರ್ ಚೆಕ್ ಮಾಡೇ ಮಾಡ್ತಾರೆ. ಎಲ್ಲ ನೋಡೇ ನಾವು PM ಮುಗಿಸೋದು. ಇನ್ನೊಂದು ಸೈಡ್ ಬಾಡಿ ಎಲಿಫೆಂಟ್ ಬಾಡಿನ ಟರ್ನ್ ಮಾಡಿ ನೋಡಲಿಲ್ಲ. ಆ ಸೈಡ್ ಏನು ರಿಯೇಟ್ ಆಗಿತ್ತಾ ಅಥವಾ ಸೊ ನಿಮಗೆ ಗೊತ್ತಿದೆ ಅದನ್ನು ಟರ್ನ್ ಮಾಡೋ ಪರಿಸ್ಥಿತಿನಲ್ಲಿ ಇತ್ತ ಅಂತ. ನೆನ್ನೆ ಮಾಧ್ಯಮದವರು ನೀವು ಇದ್ದಿದ್ದೀರಿ, ಎಲ್ಲರೂ ನೋಡಿದ್ದೀರಿ. ನೆನ್ನೆ ಪರಿಸ್ಥಿತಿನಲ್ಲಿ ಇತ್ತ. ಆ ಒಂದು ಇದರಿಂದ ಯಾವ ಥರ ಮಾಡಬೇಕೋ ಪಶುವೈದ್ಯರು ಯಾವ ರೀತಿಯಲ್ಲಿ ಮಾಡಬೇಕೋ ಅವರಲ್ಲಿ ಮಾಡಿ ಮುಗಿಸಿದ್ದಾರೆ. ಅದರಲ್ಲಿ ನಾವು ಹೋಗಿ ನೀವು ಇದು ಮಾಡಿ ಅದು ಮಾಡಿ ಅವರಿಗೆ ಅವ್ರ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರಕಾರ ಯಾವ ಥರ ಪೋಸ್ಟ್ಮಾರ್ಟಮ್ ಹೇಗೆ ಮಾಡಬೇಕೋ ಅದ್ರ ಥರ ಮಾಡಿ ಕೊಟ್ಟಿದ್ದಾರೆ. ಅರ್ಜುನನ ಅಂತ್ಯಕ್ರಿಯೆ ವೇಳೆ ಸಾರ್ವಜನಿಕರು ಗಲಾಟೆ ಮಾಡಿದ್ರು. 20ಕ್ಕೂ ಹೆಚ್ಚು ಜನರ ಮೇಲೆ ಈಗ FIR ದಾಖಲಾಗಿದೆ. ಯಸಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಲ್ಲಿ ಅರ್ಜುನನನ್ನ ಮಣ್ಣು ಮಾಡೋದು ಬೇಡ, ಮೈಸೂರಿಗೆ ತೆಗೆದುಕೊಂಡು ಹೋಗೋಣ ಅನ್ನುವಂತಹ ಆಗ್ರಹಗಳಿತ್ತು. ಜೊತೆಗೆ ಅಧಿಕಾರಿಗಳ ಕಾರ್ಯಾಚರಣೆ ಬೇಗ ಕೂಡ ಅವರು ಕಿಡಿಕಾರಿದ್ರು. ಹಾಗಾಗಿ ಗಲಾಟೆ ಮಾಡಿದ್ರು. ಅರ್ಜುನನ ಸಾವಿಗೆ ಅರಣ್ಯಾಧಿಕಾರಿಗಳೇ ಕಾರಣ ಅಂತ ಸಾರ್ವಜನಿಕರು ಕಿಡಿಯನ್ನ ಕಾರಿದ್ರು. ಆ ವೇಳೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕೂಡ ಪೊಲೀಸರು ಮಾಡಿದ್ರು. ಈಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವಂತಹ ಆರೋಪದಡಿಯಲ್ಲಿ ಪ್ರತಿಭಟನಾಕಾರರ ಮೇಲೆ FIR ದಾಖಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಏನಾಯ್ತು ಅನ್ನೋದನ್ನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅರಣ್ಯಾಧಿಕಾರಿಗಳೇ ಅರ್ಜುನನ ಸಾವಿಗೆ ಕಾರಣ ಅಂತ ಕಿಡಿಕಾರಿದ್ರು. ಜೊತೆಗೆ ಅಲ್ಲಿ ಅರ್ಜುನನ ಅಂತ್ಯ ಸಂಸ್ಕಾರ ನೆರವೇರೋದು ಇಲ್ಲಿ ಬೇಡ ಅನ್ನೋ ಕಾರಣಕ್ಕೂ ಕೂಡ ಬಹಳ ಅಲ್ಲಿ ಆಕ್ಷೇಪಗಳು ವ್ಯಕ್ತ ಆಗಿದ್ವು. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಲ್ಲಿ ಗುಂಪುಗೂಡಿದಾಗ ಗುಂಪನ್ನು ಚದುರಿಸೋದಕ್ಕಾಗಿ ಲಾಠಿ ಪ್ರಹಾರ ಕೂಡ ನಡೆಸಬೇಕಾಯಿತು ಪೊಲೀಸರು. ಹೀಗಾಗಿ ಈಗ 20ಕ್ಕೂ ಹೆಚ್ಚು ಜನರ ಮೇಲೆ FIR ದಾಖಲಾಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತಹ ಕಾರಣಕ್ಕೆ 20ಕ್ಕೂ ಹೆಚ್ಚು ಜನರ ಮೇಲೆ ಈಗ FIR ದಾಖಲು ಮಾಡಲಾಗಿದೆ. ನಿನ್ನೆ ಅರ್ಜುನನ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಪ್ರತಿಭಟನೆ ನಡೆಸಿದ್ರು. ಇಲ್ಲಿ ಸ್ಮಾರಕ ಮಾಡಬೇಕು, ಇಲ್ಲಿ ಮಾಡಿದ್ರೆ ಯಾರು ನೋಡ್ತಾರೆ, ರಸ್ತೆ ಬದಿಯಲ್ಲಿ ಸ್ಮಾರಕವನ್ನ ಮಾಡಬೇಕು, ಅಂತ್ಯ ಸಂಸ್ಕಾರ ಇಲ್ಲ ಬೇಡ, ಮೈಸೂರಲ್ಲಿ ಮಾಡಬೇಕು ಅಂತ ಪ್ರತಿಭಟನಾಕಾರರು ಪಟ್ಟ ಹಿಡಿದು ಕೂತಿದ್ರು. ಅಲ್ಲಿ ವಾಗ್ವಾದ ನಡೀತು ಪೊಲೀಸರು ಮತ್ತೆ ಪ್ರತಿಭಟನಾ ನಿರತರ ಮಧ್ಯ. ಆಗ ಅವರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಸಹ ಮಾಡಬೇಕಾಗಿ ಬಂತು. ಈಗ 20ಕ್ಕೂ ಹೆಚ್ಚು ಜನರ ಮೇಲೆ FIR ದಾಖಲಾಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.